ನಮಸ್ತೆ. ಅಂಥದ್ದೇನಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಬೆಂಗಳೂರಿಂದ 75 ಕಿಲೋಮೀಟರ್ ದೂರದಲ್ಲಿರುವಂತಹ ಮಂದಾರಗಿರಿ ಬೆಟ್ಟ, ಜೈನ ದಿಗಂಬರರ ಪ್ರಸಿದ್ಧವಾದ ಬಸದಿ ಇದು. 1000 ವರ್ಷ ಹಳೆಯದಾದಂತಹ ದೇವಾಲಯಗಳು ಬೆಟ್ಟದ ಮೇಲೆ ಇದಾವೆ. ಈ ಬೆಟ್ಟದ ಹೆಸರು ಬಸದಿ ಬೆಟ್ಟ. ತುಂಬಾ ಸುಂದರವಾಗಿದೆ ನೋಡೋದಿಕ್ಕೆ. ಸುತ್ತಮುತ್ತ ಸುಂದರವಾದ ಬೆಟ್ಟ ಗುಡ್ಡಗಳಿದೆ. ವೀಕೆಂಡ್ ಅಲ್ಲಿ ಒಂದಿನ ಪಿಕ್ನಿಕ್ ಹೋಗೋದಿಕ್ಕೆ ತುಂಬಾ ಅದ್ಭುತವಾದಂತಹ ಜಾಗ ಇದು. ಬೆಟ್ಟದ ಬುಡದಲ್ಲಿ ಜೈನ ಆಚಾರ್ಯ ಶಾಂತಿ ಸಾಂಗರ್ಜಿ ಅವರಿಗೆ ಅರ್ಪಿತವಾದಂತಹ ಪಿಂಚಿ ಮಂದಿರ ಇದೆ. ಅಂದ್ರೆ ನವಿಲಿನ ಮಂದಿರ ಅಂತ ಇದ್ರ ಹೆಸರು. ಇದು 81 ಅಡಿ ಎತ್ತರದ ಗುರು ಮಂದಿರ. ಇದು ಪೊರಕೆಯ ಆಕೃತಿಯಲ್ಲಿ ಇದೆ. ಹೊರಗಿನ ಪದರವನ್ನ ನವಿಲುಗರಿಗಳ ಆಕಾರದಲ್ಲಿ ಮಾಡಿರೋದು. ಏನಕ್ಕೆ ಅಂದ್ರೆ ಜೈನ ದಿಗಂಬರರು ಹಿಂದಿನ ಕಾಲದಲ್ಲಿ ನವಿಲುಗರಿಗಳನ್ನ ಪೊರಕೆ ತರ ಉಪಯೋಗಿಸ್ತಾ ಇದ್ರು. ಉಡಿಸಿದಂತಹ ಜಾಗದಲ್ಲಿ ಕಾಲಿಟ್ಕೊಂಡು ಮುಂದೆ ಸಾಕ್ತಿದ್ರು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಈ ಜೈನ ಮಂದಿರವನ್ನ ಕಟ್ಟಿದ್ದಾರೆ. ಅಂದ್ರೆ ಧ್ಯಾನ ಮಂದಿರ. ಇದ್ರೊಳಗಡೆ ಹೋಗಿ ಮೆಡಿಟೇಷನ್ ಮಾಡಿಕೊಂಡು ಬರ್ಬೋದು. ಇದ್ರ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ನಾವು ಅದರೊಳಗಡೆ ಹೋಗಲಿಲ್ಲ. ನಾವೀಗ ಬೆಟ್ಟದ ಕಡೆ ಹೊರಟಿದ್ದೀವಿ. ನಾವು ತುಂಬ ಜನ ಇದ್ದೀವಿ ಮತ್ತು ಮಧ್ಯಾಹ್ನ ಇರೋದ್ರಿಂದ ಬೆಟ್ಟನ ಹತ್ತುತ್ತಾ ಇಲ್ಲ. ಆಟೋದಲ್ಲಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮೆಟ್ಟಿಲುಗಳನ್ನು ಹತ್ಕೊಂಡು ಕೂಡ ಮೇಲೆ ಹೋಗ್ಬೋದು, ಇಲ್ಲ ಗಾಡಿ, ಕಾರು, ಆಟೋಗಳಲ್ಲಿ ಕೂಡ ಹಿಂದೆಗಡೆಯಿಂದ ಬೆಟ್ಟದ ಮೇಲೆ ಹೋಗ್ಬೋದು. ಸುಮಾರು 450 ಮೆಟ್ಟಿಲುಗಳನ್ನ ಹೊಂದಿದೆ ಇದು. ಅಷ್ಟೊಂದು ದೊಡ್ಡ ಬೆಟ್ಟ ಏನಲ್ಲ, ಹತ್ಬೋದು ಆರಾಮಾಗಿ. ನಮಗೆ ಟೈಮ್ ಇಲ್ಲ, ಹಾಗಾಗಿ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಮೇಲೆ. ಬೆಟ್ಟದ ಮೇಲೆ ಬಂದ್ವಿ. ಇಲ್ಲಿ ಊಟ ಏನು ಸಿಗಲ್ಲ, ಆದರೆ ಕೆಲವೊಂದು ತಿಂಡಿಗಳು ಸಿಗತ್ತೆ. ನೋಡಿ ಇಲ್ಲಿಂದ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಜೈನ ಬಸದಿ. ಈಗ ಮೇಲೆ ಹತ್ತುತ್ತಾ ಇದ್ದೀವಿ. ಇಲ್ಲಿ ತುಂಬಾ ಗಾಳಿ ಇದೆ. ಹೇಗೆ ಅಂದ್ರೆ ನಮ್ಮನ್ನೇ ತಳ್ಳೋವಷ್ಟು ಗಾಳಿ ಇದೆ. ನಾನೇ ಬಿದೋಗ್ತೀನಿ ಅಂತ ಭಯ ಆಗ್ತಾ ಇತ್ತು, ಜೊತೆಗೆ ನನ್ನ ಕ್ಯಾಮ್ರಾ. ಹಾಗಾಗಿ ನಾನು ಭಯದಲ್ಲೇ ಈ ವಿಡಿಯೋ ಮಾಡಿದ್ದೀನಿ. ನಾನೇ ನಿಂತ್ಕೊಳ್ಳಕ್ಕೆ ಆಗಲ್ಲ, ಅಷ್ಟು ತಳ್ತಾ ಇರತ್ತೆ ಗಾಳಿ. ತುಂಬಾ ಗಾಳಿ ಇದೆ ಮೇಲೆ ಬಂದಿದ ತಕ್ಷಣ, ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಕಲ್ಪವೃಕ್ಷ ಸಿಗತ್ತೆ. ಇದು ಒಂದು ಆರ್ಟಿಫಿಷಿಯಲ್ ಕಲ್ಪತರು ಕ್ರಿಯೇಟ್ ಮಾಡಿರೋವಂಥದ್ದು. ನೋಡೋದಿಕ್ಕೆ ತುಂಬ ಸುಂದರವಾಗಿದೆ. ದೇವಾಲಯದ ಒಳಗಡೆ ಹೋದರೆ ತುಂಬ ಪುರಾತನವಾದಂತಹ ಚಂದ್ರಪ್ರಭ ತೀರ್ಥಂಕರ ದೇವಾಲಯ ಇದೆ. ಒಳಗಡೆ ನೋಡಿ, ಎಡಗಡೆ ತಿರುಗಿ ಮುಂದೆ ಹೋದರೆ 4 ಕಲ್ಲಿನ ಮಂಟಪಗಳಿರುವಂತಹ ದೇವಾಲಯಗಳಿದೆ. ಇದು ದೇವಾಲಯದ ಹೊರಗಡೆ. ಇದು ಭಗವಾನ್ ಪಾರ್ಶ್ವನಾಥ ಸ್ವಾಮಿಯವರ ವಿಗ್ರಹ. ಇದು ಶ್ರೀ ಭಗವಾನ್ ಚಂದ್ರನಾಥ ಸ್ವಾಮಿ ದೇವಾಲಯ. ಅದ್ಭುತವಾದಂತಹ ಶಿಲ್ಪಕಲೆ ಇದು. ಮೇಲ್ಗಡೆ ಮಂಟಪದ ಮೇಲ್ಛಾವಣಿಯಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ನಾನೀಗ ತೋರಿಸ್ತಾ ಇರುವಂಥದ್ದು ಮಂಟಪದ ಮೇಲ್ಗಡೆ, ನಮ್ಮ ತಲೆಯ ಮೇಲೆ ಇದು ವಿಗ್ರಹಗಳು ಈ ತರ ಕೆತ್ತನೆ ಮಾಡಿದ್ದಾರೆ. ದಿಗಂಬರರ ಪಾದಗಳನ್ನ ತಂದು ಇಲ್ಲಿ ಇಟ್ಟಿದ್ದಾರೆ. ಇದು ದೇವಾಲಯದ ಹೊರನೋಟ. ಎಷ್ಟು ಸುಂದರವಾಗಿದೆ ನೋಡಿ ಹೊರಗಡೆ. ಇದು ಪೂರ್ತಿ ದೇವಸ್ಥಾನ. ಕಲ್ಲಿನಿಂದ ಮಾಡಿರುವಂತಹ ದೇವಾಲಯ. ಎಷ್ಟು ಅದ್ಭುತವಾದ ಕೆತ್ತನೆಯಿಂದ ಮಾಡಿದ್ದಾರೆ ನೋಡಿ. ಹೊರಗಡೆಯಿಂದ ದೇವಾಲಯ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ದೇವಾಲಯದಿಂದ ಹೊರಗಡೆ ಬಂದ್ರೆ ಬೆಟ್ಟದಿಂದ ಕೆಳಗಡೆ ವ್ಯೂಸ್ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ನೀವು ಇದನ್ನ ನೋಡಕ್ಕಂತಾನೆ ಅಲ್ಲಿ ಹೋಗ್ಬೇಕು. ಯಾವ ಕಡೆ ನೋಡಿದ್ರು ಬೆಟ್ಟ, ಹಸಿರು, ಮತ್ತೆ ಇಲ್ಲಿ ಕೈದಳ ಸರೋವರ ಹರಿಯತ್ತೆ. ಇನ್ನೊಂದು ಕಡೆ ಪದ್ಮಾವತಿ ಕೆರೆ. ಹೀಗೆ ಯಾವ ಕಡೆ ನೋಡಿದ್ರು ನೀರು, ಬೆಟ್ಟ. ಎಷ್ಟು ಸುಂದರವಾಗಿದೆ ಅಂದರೆ ಎಷ್ಟು ನೋಡಿದ್ರೂ ಸಾಕಾಗಲ್ಲ ಅನ್ನೋಷ್ಟು ಸುಂದರವಾಗಿದೆ. ಇಲ್ಲಿ ಮೆಟ್ಟಿಲುಗಳ ಮೇಲೆ ಕೂತ್ಕೊಂಡು ತುಂಬ ಹೊತ್ತು ಆರಾಮಾಗೆ ಈ ಸೌಂದರ್ಯನ ಸವಿಬಹುದು. ತುಂಬ ರಶ್ ಇತ್ತು, ಭಾನುವಾರ ಇರೋದ್ರಿಂದ ಎಲ್ಲ ಕಡೆಯಿಂದನೂ ಜನ ಬಂದಿದ್ರು. ಆಮೇಲೆ ಅಲ್ಲಿ ಬೆಟ್ಟದ ಮೇಲೆ ಕಲ್ಲುಗಳ ಮೇಲೆ ಹೋಗಿ ಕೂತ್ಕೊಂಡು ಪ್ರಕೃತಿ ಸವಿಯನ್ನು ಸವಿತಾ ಇದ್ರು. ಮೇಲ್ಗಡೆಯಿಂದನೂ ಪಿಂಚಿ ದೇವಾಲಯ ಅಂದರೆ ನವಿಲು ದೇವಾಲಯ ಎಷ್ಟು ಸುಂದರವಾಗಿ ಬೆಟ್ಟದ ಮೇಲೆಯಿಂದ ಕಾಣ್ತಾ ಇದೆ. ಕೆಳಗಡೆ ಒಂದು ಪುಟ್ಟ ಕೊಳ ಇದೆ. ಅಲ್ಲಿ ಎಲ್ಲರೂ ಆಟ ಆಡ್ಬೋದು, ನೀರೊಳಗೆ ಇಳಿದು ಮತ್ತು ಫೋಟೋಗಳು ತೆಕ್ಕೊಂಡು ತುಂಬ ಚೆನ್ನಾಗಿ ಒಂದು ಸುಂದರವಾದ ಒಂದು ದಿನನ ಕಳಿಬೋದು. ಬೆಟ್ಟದ ಮೇಲೆಯಿಂದ ಕೆಳಗಡೆ ವಿವಿದು ರಸ್ತೆಗಳು, ಗದ್ದೆ, ತೋಟಗಳು ಹೇಗೆ ಕಾಣಿಸ್ತಾ ಇದೆ ನೋಡಿ, ಹೊಲಗಳು. ತುಂಬಾ ಸುಂದರವಾಗಿದೆ. ಆರಾಮಾಗಿ ಒಂದು ಇಡೀ ದಿನ ಅಲ್ಲಿ ಸ್ಪೆಂಡ್ ಮಾಡ್ಬೋದು. ತುಂಬಾ ಇಷ್ಟ ಆಯ್ತು. ನನಗಂತೂ ಬರೋಕೆ ಮನ್ಸಿರ್ಲಿಲ್ಲ. ನೀವು ಒಂದ್ಸರಿ ಬಿಡುವು ಮಾಡ್ಕೊಂಡು ಹೋಗಿ ಈ ಸುಂದರವಾದ ಬಸದಿಯನ್ನ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಎಲ್ಲ ವ್ಯೂವರ್ಸಿಗೆ ಧನ್ಯವಾದಗಳು.